ಎಲ್ಲಿ ಬರೋಣ, ಇನ್ನು ಸ್ವಲ್ಪ ಮೇಲೆ ಬಾ ಮೇಲೆ ಬಾ ಮೇಲೆ ಬಾ ಮೇಲೆ ಬಾ. ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಅಂತ ಹೇಳಿನಲ್ಲ, ಮೊಮೆಂಟ್. ಬಟ್ ಈ ಮೊಮೆಂಟ್ ಇಲ್ಲಿ ಹಾಕಿದ್ರೆ ಇಲ್ಲಿ ಬರಂಗಿಲ್ಲ, ಇಲ್ಲಿ ಪ್ರಾಪರ್ಡ್ ಬರಂಗಿಲ್ಲ. ಅದನ್ನ ಇಲ್ಲಿ ತೊಗೊಂಬ, ಇದನ್ನ ಇಲ್ಲಿಗೆ ತೊಗೊಂಬ, ಇಲ್ಲಿ ಪ್ರಾಪರ್ಡ್ ಹಾಕ್, ಇಲ್ಲಿ ಪ್ರಾಪರ್ಡ್ ಹಾಕ್, ಇಲ್ಲಿ ಪ್ರಾಪರ್ಡ್ ಹಾಕ್, ಇಲ್ಲಿ ಪ್ರಾಪರ್ಡ್ ಹಾಕ್, ಇಲ್ಲಿ ಪ್ರಾಪರ್ಡ್ ಹಾಕ್. ತಿಳಿದ? ಪ್ರಾಪರ್ಡ್ ಹಾಕ್, ಪ್ರಾಪರ್ಡ್ ಹಾಕ್, ಇಲ್ಲೆಲ್ಲಾ ಕಡೆಗೆ ಪ್ರಾಪರ್ಡ್ ಹಾಕ್. ಪ್ರಾಪರ್ಡ್ ಹಾಕಿ ಅವನ ಹೋಮ್ವರ್ಕ್ ಅಂತ ತಿಳ್ಕೊಡ್ರಿ. ಹೋಮ್ವರ್ಕ್ ಅಂತ ತಿಳ್ಕೊಂಡು ಸಾಲ್ವ್ ಮಾಡಿ. ಓಕೆನಾ? ಅವುಗಳನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಬೇಕಂದ್ರೆ ಇವುಗಳೊಳಗೆ ಟ್ವಿಸ್ಟ್ ಮಾಡ್ಕೊಳ್ಳಿ ಒಂದೆರಡು ಪ್ರಾಬ್ಲಮ್ ಅನ್ನ. ಹೆಂಗ? ವ್ಯಾಲ್ಯೂ ತಗೊಳ್ರಿ, ಟ್ವಿಸ್ಟ್ ಮಾಡದೆ ವ್ಯಾಲ್ಯೂ ತಗೊಳ್ರಿ. ಹಿಂಗ್ ತಗೊಳ್ಳಿ, ಹಿಂಗ್ ಪ್ರಾಪ್ಡ್ ಮಾಡು. ಇದು 2 ಮೀಟರ್, 2 ಮೀಟರ್, ದಿಸ್ ಈಸ್ 10 ಕಿಲೋ ನ್ಯೂಟನ್, 10 ಕಿಲೋ ನ್ಯೂಟನ್, ರೈಟಾ? ಇದು 2EI, ಇದು 1EI. ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡು. ನೆಕ್ಸ್ಟ್ ಅಂತದ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡು. ಓಕೆ, ಈ ಸತಿ ಈ ಕಡೆ ದಪ್ಪ ಮಾಡ್ಕೊ, ಈ ಕಡೆ ತೆಳ್ಳಗೆ ಮಾಡ್ಕೊ, ಇಲ್ಲಿ ಹಿಂಗೆ ಹಾಕು. ಇದು ಬೇಕಾದ್ರೆ UDL ಹಾಕು. UDL ಹಾಕ್ಕೊಂಡು ಇದು 2EI ಮಾಡ್ಕೊ, ಇದನ್ನ EI ಮಾಡ್ಕೊ. ಇದು 4 ಮೀಟರ್, ಇದು 4 ಮೀಟರ್, ಇದು 20 ಕಿಲೋ ನ್ಯೂಟನ್ ಪರ್ ಮೀಟರ್ ಮಾಡ್ಕೊ. ತಿಳಿತಾ? ಈ 5 ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಇವು ಸ್ಟ್ಯಾಂಡರ್ಡ್, 3 ಸ್ಟ್ಯಾಂಡರ್ಡ್, ಇವು ಪ್ರಾಬ್ಲಮ್ಸ್. ಇವನ್ನ ಸಾಲ್ವ್ ಮಾಡ್ರಿ. ಇವುಗಳಿಗೆ ಯಾವ ಮೆಥಡ್ ಹಾಕ್ಬೇಕು? ಮತ್ತೆ ಇದೇ ಮೆಥಡ್ ಹಾಕ್ರಿ. ಯಾವುದು? ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ ಹಾಕ್ರಿ. ಹಾಕಿ SFD BMD ಹಾಕಿ ಕಳಿಸ್ರಿ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಿಮಗೂ ಖುಷಿ ಆಗುತ್ತಾ, ನನಗೂ ಖುಷಿ ಆಗುತ್ತೆ. ರೈಟಾ? ಎನಿ ಡೌಟ್ಸ್? ಏನು ಡೌಟ್ ಇಲ್ಲ? ನೋ ಡೌಟ್? ಇಲ್ಲಿ ಅಲ್ಲ, ಇಲ್ಲಿಯೂ ಅಪ್ಲೈ ಆಗ್ತೈತಿ. ಬಿಕಾಸ್ ಯಾವುದು ವರ್ಟಿಕಲ್ ಫೋರ್ಸ್ ಇಲ್ಲಲ್ಲ, ಯಾವುದು ವರ್ಟಿಕಲ್ ಫೋರ್ಸ್ ಇಲ್ಲ ಅಂದಿದ್ದಕ್ಕೆ ಇಲ್ಲಿನೂ ಕೂಡ ಏನಾಗ್ತದೆ, ಒಂದ್ ಸಪೋರ್ಟ್ ಮ್ಯಾಲೆ ಹೇಳ್ತೈತಿ, ಒಂದ್ ಸಪೋರ್ಟ್ ಕೆಳಗೆ ಹೇಳ್ತೈತಿ. ಅದು ಹೆಂಗ್ ತಿಳ್ಕೊಬೇಕು ಗೊತ್ತಾ? ಸಮೇಷನ್ ಆಫ್ FY = 0 ಹಾಕ್ತಿದಿ. ಸಮೇಷನ್ ಆಫ್ FY = 0 ಹಾಕಿದಾಗ ಬಿ ಮೇಲೆ ಯಾವುದು ವರ್ಟಿಕಲ್ ಫೋರ್ಸೇ ಇಲ್ಲ ಅಂದ್ರ ಒಂದ್ ಫೋರ್ಸ್ ಅಪ್ವರ್ಡ್ ಆಗ್ಬೇಕು, ಒಂದ್ ಫೋರ್ಸ್ ಡೌನ್ವರ್ಡ್ ಆಗ್ಬೇಕು. ಎಲ್ಲಿ? ಸಪೋರ್ಟ್ ಒಳಗ. ಅದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತದೆ. ಅಕಸ್ಮಾತ್ ಸಪೋರ್ಟ್ ರಿಯಾಕ್ಷನ್ ಇದು ಬೀಮ್ ಮೇಲೆ ಏನಾದ್ರು ಒಂದಿಷ್ಟು ಲೋಡ್ ಕೊಟ್ಟಿದ್ರೆ ಅಂದ್ರ ಇವು ಅಪ್ವರ್ಡ್ ಆಗತ್ತವ, ಅದು ಡೌನ್ವರ್ಡ್ ಆಗಿರ್ತೈತಿ. Any other doubts? ಇದೇ ಮೆಥಡ್ಲೆ ಸಾಲ್ವ್ ಮಾಡ್ರಿ. ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ಲೇನೆ ಸಾಲ್ವ್ ಮಾಡ್ರಿ. ಓಕೆ, ಯಾಕಂದ್ರೆ ಇವೆಲ್ಲ ಕ್ಯಾಂಟಿಲಿವರ್, ಪ್ರಾಪರ್ ಕ್ಯಾಂಟಿಲಿವರ್ಸ್ ಇರೋದ್ರಿಂದ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ ಇಸ್ ಅ ಈಸಿ ಮೆಥಡ್. ಹಂಗ ನೀವು ಮಾಸ್ಟರ್ ಆನ್ ಒನ್, ಜಾಕ್ ಆಫ್ ಆಲ್ ಆಗ್ಬೇಕು. ನಾ ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ಮೆಥಡ್ಸ್ ನೋಡು. ಒಂದ್ ಪ್ಲಾನ್ ಗೊತ್ತಾ? ನೀವು ಏನಾದ್ರು ಮ್ಯಾಟ್ರಿಕ್ಸ್ ಮೆಥಡ್ ಒಳಗಡೆ ಎಕ್ಸ್ಪರ್ಟ್ ಇದ್ರಿ ಅಂತ ತಿಳ್ಕೊಡ್ರಿ. ಇವು 2 ನಿಮಿಷದ ಕೆಲಸ. ಇವು 2 ನಿಮಿಷನ ಅಲ್ಲ, ಹಿಂಗ್ ನೋಡಿದ ತಕ್ಷಣ ಆನ್ಸರ್ ಹೇಳ್ಬಿಡ್ಬೋದು. ಮ್ಯಾಟ್ರಿಕ್ಸ್ ಮೆಥಡ್ ಒಳಗೆ ಎಕ್ಸ್ಪರ್ಟ್ ಇದ್ದವ್ರು ಇದ್ರೆ. ಓಕೆ, ನೀವು ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಒಳಗೆ ಎಕ್ಸ್ಪರ್ಟ್ ಇದ್ರ ಒಂದ್ ಸಣ್ಣ ಕೆಲಸ. ಇದು 3 ಮೊಮೆಂಟ್ ಇಕ್ವೇಶನ್ ಒಳಗಿದ್ರ ಅದನ್ನೂ ಸಣ್ಣ. ಇದು ಯಾವ್ದಿದು ಮೊಮೆಂಟ್ ಏರಿಯಾ ಮೆಥಡ್ ಮಾಸ್ಟರ್ ಆಗಿದ್ರಿ ಅಂತಂದ್ರ ಅದ್ರೊಳಗೂ ಸ್ವಲ್ಪ ಇನ್ವಾಲ್ವ್ ಆಗ್ತದೆ. ಬಟ್ ಏನೇ ಮಾಡ್ರಿ ಅವಂತೂ ಸೇಮಾ. ನಾ ಹಿಂದ್ಗಡೆ ಹೇಳಿದ್ನಲ್ಲ, ಯಾವ್ದಾದ್ರು ಮೆಥಡ್ ಹೋಗ್ರಿ. ಟೈಮ್ ತಿನ್ನೋದು ಯಾವುದು? ವಿಚ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಇನ್ ಸ್ಟ್ರಕ್ಚರಲ್ ಅನಾಲಿಸಿಸ್. ನೀವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ. ಟೈಮ್ ಕನ್ಸ್ಯೂಮಿಂಗ್ ಇಸ್ ನಾಟ್ ದಿಸ್ ಬಲೂನ್. ಟೈಮ್ ಕನ್ಸ್ಯೂಮಿಂಗ್, if there are 20 minutes ಅಂತ ತಿಳ್ಕೊಳ್ರಿ ಪ್ರಾಬ್ಲಮ್, 20 minutes is required to solve the problem, then this will take only 1 minute, 1 or 2 minutes, 1 minute. And this will take, this method, any method you go ahead,
ದಿಸ್ ವಿಲ್ ಟೇಕ್ ಅಬೌಟ್ 8 minutes ಅಂತ ತಿಳ್ಕೊ. ದಿಸ್ ವಿಲ್ ಟೇಕ್ 11 minutes. ತಿಳಿತಾ? ಬಿ ಎಮ್ ಡಿ ಹಾಕ್ಬೇಕು, ಸಪೋರ್ಟ್ ರಿಯಾಕ್ಷನ್ ಕಂಡಿಡ್ಬೇಕು, ಎಸ್ ಎಫ್ ಡಿ ಬಿ ಎಮ್ ಡಿ ಕಂಡಿಡ್ಬೇಕು, ಕಾಂಟ್ರಾಫ್ಲೆಕ್ಚರ್ ಹಾಕಬೇಕು. ಮತ್ತೆ ಅಕಸ್ಮಾತ್ ಶಿಯರ್ ಫೋರ್ಸ್ ಎಲ್ಲ 0 ಇತ್ತಂದ್ರೆ ಅದನ್ನು ಕಂಡಿಡ್ಬೇಕು. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕಂಡಿಡ್ಬೇಕು. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕಂಡಿಡ್ಬೇಕು. ಇವೆಲ್ಲ ನೀವು ಇವು ಟೈಮ್ ಕನ್ಸ್ಯೂಮಿಂಗ್. ಇದು ಕಡಿಮೆ ಟೈಮ್. ಇದು ಒಂದು 6 ನಿಮಿಷ ಒಳಗೆ ಬಂತಂದ್ರೆ ಇದು 12 ನಿಮಿಷ, 12 ಅಲ್ಲ 13 ನಿಮಿಷ ಆಗುತ್ತೆ. 13 ಒಂದು 14, 6 16. ಇವು ಟೈಮ್ ಕನ್ಸ್ಯೂಮಿಂಗ್. ದೇರ್ ಫೋರ್ ಮೆಥಡ್ಸ್ ವಿಲ್ ಗಿವ್ ಯು ಡೈರೆಕ್ಟ್ ರಿಸಲ್ಟ್ಸ್. ಆಯ್ತಾ? ಅದಕ್ಕೆ ಅವು ಮರ ಏನ್ ಮಾಡ್ಬೋದಂದ್ರ, ಈ ಮೆಥಡ್ಸಿಗೆ ನಾನು ಈಗ ನಿಮಗೆ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಅಷ್ಟೇ ಹೇಳಿರೋದ್ರಿಂದ ಇವನ್ನ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್ಲೇನೆ ಮಾಡ್ರಿ. ಆಮೇಲೆ ಬೇಕಾದ್ರೆ ಈ ಪೇಜ್ನ ಯಾರಾದ್ರೂ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೆನ್ಪಿಟ್ಕೊಳ್ರಿ. ಸ್ಟ್ರಕ್ಚರ್ ಅನಾಲಿಸಿಸ್ ಸ್ಟಾರ್ಟ್ ಆದಾಗ ಇವೇ ಪ್ರಾಬ್ಲಮ್ಸ್ ನಾನು ಬೇರೆ ಬೇರೆ ಮೆಥಡ್ಸ್ ಲಿಂದನೂ ನಿಮ್ಮ ಎದುರಿಗೆ ಸಾಲ್ವ್ ಮಾಡ್ಕೊಡ್ತೀನಿ. ಆನ್ಸರ್ ಸೇಮ್ ಬರ್ಸೋಣ. ಅರ್ಥಾಯ್ತಾ? ನೆಕ್ಸ್ಟ್ ಮುಂದೆ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಗ್ರೇಟ್ ಸಿವಿಲ್ ಇಂಜಿನಿಯರ್ಸ್ ಲೇಟರ್, ಹೌದಿಲ್ಲ? ಅವಾಗ ಬೀಮ್ ಪ್ರಾಬ್ಲಮ್ ಅದ, ಅಥವಾ ಫ್ರೇಮ್ ಪ್ರಾಬ್ಲಮ್ಸ್ ಅದ, ಪೋರ್ಟಲ್ ಫ್ರೇಮ್ ಪ್ರಾಬ್ಲಮ್ಸ್ ಅದ, ಏನೋ ಒಂದು ಪ್ರಾಬ್ಲಮ್ಸ್ ಅದ. ಅದು ಪ್ರಾಬ್ಲಮ್ಸ್ ಬಂದಾಗ ಎಸ್ ಐಗೆ ಹೋಗ್ತಿದ್ದಿ, ಮತ್ತೆ ಕೆ ಐಗೆ ಹೋಗ್ತಿದ್ದಿ. ಅದಾದ್ಮೇಲೆ ಬಲೂನ್ ಬರ್ತಾವ, ಜಗ್ಗಿ ಮೆಥಡ್ಸ್ ಬರ್ತಾವ. ಮೆಥಡ್ಸ್ ಎಲ್ಲ ಬಂದ್ಮ್ಯಾಗ ಏನು ಮಾಡ್ತಿದ್ದಿ? ಬಿ ಎಮ್ ಡಿ ಹಾಕ್ತಿದ್ದಿ, ಮತ್ತೆ ಎಸ್ ಎಫ್ ಡಿ ಹಾಕ್ತಿದ್ದಿ. ಎಸ್ ಎಫ್ ಡಿ ಇವೆರಡು ಹಾಕಿದ್ಮ್ಯಾಗ ಏನು ಮಾಡ್ತದ? ಮುಂದೆ ಎಲಾಸ್ಟಿಕ್ ಲೈನ್ ಡಯಾಗ್ರಾಮ್ ಹಾಕ್ತಾರ. ಎಲಾಸ್ಟಿಕ್ ಲೈನ್ ಡಯಾಗ್ರಾಮ್ ಹಾಕ್ತಾರ. ಎಲಾಸ್ಟಿಕ್ ಲೈನ್ ಡಯಾಗ್ರಾಮ್ ಹಾಕಿ ಆರ್ ಸಿ ಸಿ ಒಳಗೆ ಬರ್ತಿದ್ವಿ. ಅದು ಅವಕ್ಕೆ ಏನು ಮಾಡ್ತಿದ್ವಿ? ಸ್ಟೀಲ್ ಕಂಡು ಹಿಡಿತಿದ್ವಿ. ಮತ್ತೆ ಸ್ಟೀಲ್ದು ರಿನ್ಫೋರ್ಸ್ಮೆಂಟ್ ಹಾಕಿ ಡಿಟೇಲಿಂಗ್ ಮಾಡ್ತಿದ್ವಿ. ಮತ್ತೆ ಈ ಎಲಾಸ್ಟಿಕ್ ಕರ್ವ್ನ ತೊಗೊಂಡೋಗಿ ಸರ್ವಿಸಿಬಿಲಿಟಿ ಕಂಡು ಹಿಡಿತಿದ್ವಿ. ಸರ್ವಿಸಿಬಿಲಿಟಿ ಅಂದರೆ ಡಿಫ್ಲೆಕ್ಷನ್ ಎಷ್ಟಾಗುತ್ತೆ ಅಂತ ಕಂಡು ಹಿಡಿತೀವಿ. ಇದನ್ನು ಸೇಫ್ ಅಂತ ಹೇಳ್ತಿದ್ವಿ, ಆಮೇಲೆ ಇದನ್ನು ಸೇಫ್ ಅಂತ ಹೇಳ್ತಿದ್ವಿ. ಹಿಂಗೆ ಹೇಳಿ ಡಿಸೈನ್ ಮಾಡ್ತೀವಿ. ಇದ ಮೆಥಡ್ ಮುಂದಕ್ಕೆ ಹೋಗ್ತೈತೆ ಹಂಗೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗ್ಯದ. ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಸೈನ್ ಯಾರು ಮಾಡ್ಯಾರನು ಪಾಪ ಪುಣ್ಯಾತ್ಮರು, ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡು. ನಿಮ್ಗೆ ಫಸ್ಟಿಗೆ ಏನು ಮಾಡಿರ್ತಾರೆ ಗೊತ್ತಾ? ಬೀಮನ್ನ 1ನೇ ಸೆಮಿಸ್ಟರ್ ಒಳಗೆ ಹೇಳ್ತಾರೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಬೆಸ್ಟ್. 1ನೇ ಸೆಮಿಸ್ಟರ್ ಒಳಗೆ ಹೇಳ್ತಾರೆ. 1ನೇ ಸೆಮಿಸ್ಟರ್ ಒಳಗನ ಸಪೋರ್ಟ್ ರಿಯಾಕ್ಷನ್ ಹೇಳ್ಬಿಟ್ಟಿರ್ತಾರೆ. 2ನೇ ಸೆಮಿಸ್ಟರ್ ಅಥವಾ 3rd ಸೆಮಿಸ್ಟರ್ ಒಳಗೆ ಬಂದಾಗ ಎಸ್ ಎಫ್ ಡಿ ಬಿ ಎಮ್ ಡಿ ಹಾಕೋದು ಹೇಳ್ತಾರೆ. ಎಸ್ ಎಫ್ ಡಿ ಬಿ ಎಮ್ ಡಿ ಹಾಕೋದು ಹೇಳ್ತಾರೆ. ಇದ್ರೊಳಗನ ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಹೇಳ್ತಾರೆ. ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಸಾಮ್ ಒಳಗೆ ಉಳ್ಕೊಂಡ್ಬಿಡ್ತದೆ, ನಮ್ಗೆ ಇದ್ರೊಳಗೆ ಬರಂಗಿಲ್ಲ. ಇದು ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಸಾಮ್ ಒಳಗೆ ಉಳ್ಕೊಂತದ. ಮತ್ತು ಇದು ಬೇಕಂತಂದ್ರೆ ಎಲ್ಲಿ ಬಂದಿರುತ್ತೆ ಗೊತ್ತಾ? ಹಿಂಗೆ ಡೈರೆಕ್ಟ್ ಆಗಿ ಐ ಎಸ್ ಕೋಡ್ ಒಳಗೆ ಹೋಗ್ಬಿಡುತ್ತದೆ. ಡೈರೆಕ್ಟ್ ನಿಮ್ಗೆ ಟಚ್ ಆಗಲ್ಲ. ಅದು ಐ ಎಸ್ ಕೋಡ್ ಒಳಗೆ ಹೋಗುತ್ತಾ. ಐ ಎಸ್ ಕೋಡ್ಲಿಂದ ಗೊತ್ತಿಲ್ಲಾರ್ದಂಗ ಇಲ್ಲಿ ಆರ್ ಸಿ ಸಿ ಒಳಗೆ ಹೋಗ್ಕೊಂಡ್ಬಿಡ್ತೈತೆ. ಬೆಂಡಿಂಗ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಚಾಪ್ಟರ್ ಹಿಂಗೆ ಹೋಗಿ ಹಿಂಗೆ ಬರ್ತೈತೆ. ಇಲ್ಲಿ ನಿಮ್ಗೆ ನಡಬರ್ಕ್ ಟಚ್ ಆಗಲ್ಲ. ಅದಾದ್ಮೇಲೆ ಇದಿಷ್ಟು ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಇವನ್ ಕಂಡಿಡೋದು ಎಸ್ ಎ 1 ಒಳಗೆ ಕಲಿಸ್ತಾನೆ. ಅಂದ್ರೆ ಯಾವ ಸೆಮಿಸ್ಟರ್ ಒಳಗೆ? 5ನೇ ಸೆಮಿಸ್ಟರ್ ಒಳಗೆ, 4ನೇ ಸೆಮಿಸ್ಟರ್ ಒಳಗೆ. ಆಮೇಲೆ ಇವಿಷ್ಟು ಮೆಥಡ್ ಎಸ್ ಎ 2 ಒಳಗೆ ಕಲಿಸ್ತಾನೆ. ಅಂದ್ರೆ 5ನೇ ಸೆಮಿಸ್ಟರ್ ಒಳಗೆ ಕಲಿಸ್ತಾನೆ. 5ನೇ ಸೆಮಿಸ್ಟರ್ ಒಳಗೆ ಇವಿಷ್ಟು ಇಲ್ಲಿ ತನಕ ಬರ್ತೀವಿ. ಆಮೇಲೆ ಇದು ಹಂಗ ಪ್ಯಾರಲಲ್ ನಡೀತಿರ್ತೈತಿ. ಇದು ಯಾವುದು? 5ನೇ ಸೆಮಿಸ್ಟರ್ ಒಳಗೆ, 6ನೇ ಸೆಮಿಸ್ಟರ್ ಒಳಗೆ ಅಥವಾ 5ನೇ ಸೆಮಿಸ್ಟರ್ ಒಳಗೆ. ಇದಾದ್ಮೇಲೆ ನೆಕ್ಸ್ಟ್ ಇವು ಮೆಥಡ್ಸ್ ಇಲ್ಲಿ ಬಂದಿವಲ್ಲ. ಈಗ ಇದಕ್ಕೆ ಬ್ಯಾಡಪ್ಪ, ನನಗೆ ಆರ್ ಸಿ ಸಿ ಬೇಡ, ನನಗೆ ಇದನ್ನ ಪಿ ಎಸ್ ಸಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಆರ್ ಸಿ ಸಿ ಬೇಡ ಅಂದ್ರೆ ಪಿ ಎಸ್ ಸಿ ಮಾಡ್ತಾರೆ. ಅದು ಈ ಕಡೆಗೆ ಹೋಗ್ತೈತಿ. ಮತ್ತೆ ಇಲ್ಲಿ ತನಕ ಸೇಮೇ, ಇಲ್ಲಿ ಪಿ ಎಸ್ ಸಿ ಬರ್ತಿದ್ವಿ. ಮತ್ತು ಪ್ರೀ ಫ್ಯಾಬ್ರಿಕೇಟೆಡ್ ಅದು ಇದು ಮತ್ತೆ ಅವೆಲ್ಲ ಬರಕತ್ತಾವ. ಇದ್ರೊಳಗನೆ ಇನ್ನೊಂದು ಬ್ರಾಂಚ್ ಪಿ ಎಸ್ ಸಿ ಬರ್ತೈತಿ. ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಹಂಗೆ ಹೋಗೋದು. ಎನಿ ಡೌಟ್? ಏನ್ ಡೌಟ್ ಇಲ್ಲ? ಓಕೆ, ವಿ ವಿಲ್ ಎಂಡ್ ದಿಸ್ ಒನ್ ಇಲ್ಲಿ ಹಿಯರ್. ಇವತ್ತಾಗ ಏನೇನು ಕಲ್ತೀವಿ ಅಂತಂದ್ರೆ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್. ಇನ್ನೊಂದು ಮ್ಯಾಜಿಕ್ ಹೇಳಿ ಬೇಕಂದ್ರ, ಇದೇನು ಡಯಾಗ್ರಾಮ್ ಐತಲ್ಲ, ಬೆಂಡಿಂಗ್ ಡಯಾಗ್ರಾಮ್, ಇದು ಕಂಡು ಹಿಡಿದ ಮೇಲೆ ಇದಕ್ಕೆ ನೀ ಏನಾದ್ರೂ ಇದಕ್ಕೆ ಕಾಂಜುಗೇಟ್ ಬೀಮ್ ಅಂತಂದು ಸಪೋರ್ಟ್ ರಿಯಾಕ್ಷನ್ ಆಗಿಬಿಟ್ಟೆ ಅಂದ್ರೆ ಸ್ಲೋಪ್ ಡಿಫ್ಲೆಕ್ಷನ್ ಕಂಡು ಹಿಡಿಬಹುದು. ಬಟ್ ಯೂಶುವಲಿ ನಿಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಮಾಡ್ಯಾರ ಅಂತಂದ್ರೆ, ಅವರು ಬಿ ಸ್ಟೂಡೆಂಟ್ಸ್ ಏನು ಮಾಡ್ಯಾರ ಅಂದ್ರೆ, ನೆನ್ಪಿಟ್ಕೊಳ್ರಿ, ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಏನಿದೆಲ್ಲ ಇದು ಓನ್ಲಿ ಡಿಟರ್ಮಿನೇಟ್ ಬೀಮ್ಸ್ ಹೇಳ್ಯಾರ ಅವರು. ಡಿಟರ್ಮಿನೇಟ್ ಬೀಮ್ಸ್
ಇಂಡಿಟರ್ಮಿನೇಟ್ ಬೀಮ್ಸಿಗೆ ಬೇಡ, ಭಾಳ ಟಫ್ ಆಗುತ್ತೆ ಹುಡುಗರಿಗೆ ಅಂತೇಳಿ ಇಂಡಿಟರ್ಮಿನೇಟ್ ಬೀಮ್ಸಿಗೆ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಹೇಳ್ಕೊಡಂಗಿಲ್ಲ, ಅಲ್ಲಿ ಅನಾಲಿಸಿಸ್ ಒಳಗೆ ಬಂದ್ಬಿಡ್ತಾರೆ. ರೈಟ್, ಸಿಲೆಬಸ್ಗೂ ಕೂಡ ಅದೇ ಇರ್ತದ, ಏನು ಚಿಂತೆ ಮಾಡ್ಬಿಟ್ರಿ. ಟುಡೇ ವಾಟ್ ವಿ ಸ್ಟಡಿಡ್ ಈಸ್ ಕಾಂಜುಗೇಟ್ ಬೀಮ್ ಮೆಥಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಡಿಫಾರ್ಮೇಷನ್. ಆಯ್ತಾ? ಓಕೆ, ಎನಿ ಡೌಟ್? ನಾವು ಏನು ಮಾಡೋದಂತಂದ್ರೆ ಇವತ್ತು ಗುರುವಾರ, ನಾಳೆ ಹಾಲಿಡೇ, ಫ್ರೈಡೇ ಹಾಲಿಡೇ, ಸ್ಯಾಟರ್ಡೇ ಹಾಲಿಡೇ, ಸಂಡೇ ಈವ್ನಿಂಗ್ ಫ್ರೈಡೇ ಕ್ಲಾಸ್ ಇಲ್ಲಿ ತೊಗೊಳ್ತೀನಿ. ಓಕೆ, ಸಂಡೇ ಇರ್ತದೆ ಈವ್ನಿಂಗ್. ಬಟ್ ಇದರಿಂದ ಒಂದು ಲಾಸ್ಟ್ ನಿಮ್ಗೆ ಒಂದು ಏನಾಗುತ್ತಂದ್ರೆ ನನ್ನ ಕಡೆಯಿಂದ ಎಕ್ಸ್ಕ್ಯೂಸ್ ಏನಂದ್ರೆ ಸ್ಯಾಟರ್ಡೇದು ಒಂದು ಹಾಫ್ ತೊಗೊಂಡಿನಿ, ಸ್ಯಾಟರ್ಡೇ ಒಂದು ಹಾಫ್ ಅದು. ರೈಟಾ? ಫ್ರೈಡೇ ಕ್ಲಾಸ್ ಹೆಂಗಿದ್ರು ಸಂಡೇ ರಿಪೀಟ್ ಆಗ್ತದೆ. ರೈಟ್, ಎನಿ ಡೌಟ್?